ಚಿಕ್ಕಮಗಳೂರಿನ ಶಕ್ತಿ ದೇವತೆಯ ಸನ್ನಿಧಿ. ಅಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ದೇವಿಯ ದರ್ಶನ ಆಗುವುದು. ಹೀಗಾಗಿ ಮಳೆ ಗಾಳಿಯನ್ನ ಲೆಕ್ಕಿಸದೆ ಸಾವಿರಾರು ಜನ ಕಲ್ಲು ಮುಳ್ಳಿನ ಬೆಟ್ಟ ಹತ್ತಿ ತಾಯಿಯ ದರ್ಶನ ಮಾಡಿದ್ದಾರೆ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ರಸ್ತೆಯೇ ಇಲ್ಲದ ಹಾದಿ, ಹೆಜ್ಜೆ ಹೆಜ್ಜೆಗೂ ಪರದಾಟ. ಎಲ್ಲಿ ಹಾವಿದ್ಯೋ ಎಲ್ಲಿ ಚೇಳಿದ್ಯೋ ಒಂದೂ ಗೊತ್ತಿಲ್ಲ. ಒಂದೇ ಒಂದು ಹೆಜ್ಜೆ ತಪ್ಪಿಟ್ರೆ ಪ್ರಪಾತ ಸೇರ್ತೀವಿ ಅನ್ನೋ ಭಯ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಜಾರ್ತಿದೆ. ಆದ್ರೂ ಯಾರೊಬ್ಬರ ಮುಖದಲ್ಲೂ ಆತಂಕವಿಲ್ಲ. ಸಾಕಾಯ್ತಪ್ಪ ಅನ್ನೋ ನೋವೂ ಇಲ್ಲ. ಯಾವಾಗ ಬೆಟ್ಟ ಹತ್ತೀವೋ, ಯಾವಾಗ ದೇವಿಯನ್ನ ಕಣ್ತುಂಬಿಕೊಳ್ತೀವೋ ಅನ್ನೋ ಖುಷಿಯಲ್ಲೇ ಹೆಜ್ಜೆ ಹಾಕ್ತಿದ್ದಾರೆ. ವರ್ಷಕ್ಕೊಮ್ಮೆ ದರ್ಶನ ನೀಡೋ ಚಿಕ್ಕಮಗಳೂರಿನ ಶಕ್ತಿ ದೇವತೆ ದೇವಿರಮ್ಮನ ಸನ್ನಿಧಿಗೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿತ್ತು. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮನ ಉತ್ಸವ ಅಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಹರಿದು ಬರ್ತಾರೆ. 6,000 ಅಡಿ ಎತ್ತರದ ಬೆಟ್ಟದ ಮೇಲೆ ಕುಳಿತ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ದುರ್ಗಮ ಹಾದಿಯಲ್ಲೇ ನಡೆದು ಸಾಕ್ತಾರೆ. ಬೆಟ್ಟದ ಮೇಲೆ ಒಡಮೂಡಿದ ತಾಯಿ ದೇವಿರಮ್ಮನ ದರ್ಶನ ಮಾಡುವುದು ವರ್ಷಕ್ಕೊಮ್ಮೆ ಮಾತ್ರ. ಅದರಲ್ಲೂ ದೀಪಾವಳಿ ಹಬ್ಬದ ಹಿಂದಿನ ದಿನ ಮಾತ್ರ ಭಕ್ತರಿಗೆ ದೇವಿಯ ಬಾಗಿಲು ತೆರೆಯುವುದು. ಇವತ್ತಿನ ದಿನ ಯಾರೆಲ್ಲ ಹರಕೆ ಹೊತ್ತು ಬೆಟ್ಟ ಹತ್ತಿ ಬರ್ತಾರೋ ಅವರ ಇಷ್ಟಾರ್ಥಗಳನ್ನ ತಾಯಿ ನೆರವೇರಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿಯೇ ಮಕ್ಕಳು ಮರಿ ಎನ್ನದೆ ವಯಸ್ಸಾದವರೂ ಕೂಡ ಬೆಟ್ಟ ಹತ್ತಿ ಬರ್ತಾರೆ. ಪ್ರತಿ ವರ್ಷ ಒಂದು ದಿನ ಮಾತ್ರ ದರ್ಶನಕ್ಕೆ ಅವಕಾಶ ಕೊಡ್ತಾ ಇದ್ದಂತಹ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಡಳಿತ ಇದೀಗ ಭಕ್ತರಿಗೆ ದೇವಿರಮ್ಮನ ದರ್ಶನಕ್ಕೆ 2 ದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪ ಇರತಕ್ಕಂಥ ಬಿಂಡಿಗದ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು. ನೀವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಕಡಿದಾದ ದುರ್ಗಮ ಹಾದಿಯಲ್ಲಿ ಜನರು ಯಾವುದೇ ದಾರಿ ಇಲ್ಲದಂತಹ ಗುಡ್ಡದ ಗಾಡನ್ನು ಹತ್ತಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮೆಟ್ಟಿಲುಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಜನರು ಹಾಗೂ ಭಕ್ತರು ನಡೆದಿದ್ದೇ ದಾರಿ ಅನ್ನುವಂತಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ನೀವು ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಭಕ್ತರು ತಾಯಿಯ ದರ್ಶನವನ್ನ ಪಡೆಯಲಿಕ್ಕೆ ಬರ್ತಾ ಇರತಕ್ಕಂಥದ್ದು. ನಿನ್ನೆ ಇಡೀ ದಿನ ಮಳೆಯಾಗಿದ್ರಿಂದ ಬೆಟ್ಟದ ಮೇಲೆ ಹೆಜ್ಜೆ ಇಡುವುದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ದಾರಿಯ ವ್ಯವಸ್ಥೆ ಇಲ್ಲ. ಕಲ್ಲು ಮುಳ್ಳು ಬಂಡೆಗಳನ್ನ ದಾಟಿಕೊಂಡೇ ಹೋಗಬೇಕು. ಕೆಲವು ಕಡೆಗಳಲ್ಲಿ ಹಗ್ಗ ಕಟ್ಟಿರೋ ಪೊಲೀಸರು ಭಕ್ತರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇವತ್ತಿನ ದಿನ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡಿನಿಂದಲೂ ಭಕ್ತರು ಬರ್ತಾರೆ. ಹೀಗಾಗಿಯೇ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಹೀಗಾಗಿ ಭಕ್ತ ಸಾಗರವೇ ತಾಯಿ ಸನ್ನಿಧಿಗೆ ಹರಿದು ಬಂದಿತ್ತು. ಕಳೆದ 2 ವರ್ಷದಿಂದ ನಾವು ದೇವಿರಮ್ಮ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಹೋದನೇ ವರ್ಷ ಬಂದು ನಮ್ಮದೊಂದು ಏನೋ ಕೇಳ್ಕೊಂಡಿದ್ವಿ, ಅದೆಲ್ಲ ನೆರವೇರಿತು. ಅದೇ ರೀತಿ ನಾವು ಈ ವರ್ಷದಿಂದ ಕೇಳ್ಕೊಂಡು ಬಂದಿದ್ವಿ. ಈ ವರ್ಷ 2 ದಿನ ಮಾಡಿದ್ರಿಂದ ಜನ ಸ್ವಲ್ಪ ಕಡಿಮೆ. ನಾವು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಹತ್ತಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ವಾಪಸ್ ರಿಟರ್ನ್ ಹೋಗ್ತಾ ಇದ್ವಿ. ಮೇಲಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ರೋಪ್ ಸಿಸ್ಟಮ್ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿ ಎಲ್ಲ ಚೆನ್ನಾಗಿದೆ. ಯಾರಿಗೂ ಏನು ತೊಂದರೆ ಆಗದ ರೀತಿ ಪೊಲೀಸ್ನ ನೋಡ್ಕೊತಾ ಇದ್ದಾರೆ. ಪ್ರತಿ ವರ್ಷ ಒಂದೇ ದಿನ ಮಾತ್ರ ತಾಯಿ ದರ್ಶನಕ್ಕೆ ಅವಕಾಶ ನೀಡಲಾಗ್ತಿತ್ತು. ಆದರೆ ಈ ಬಾರಿ ಮಳೆ ಗಾಳಿ ಹೆಚ್ಚಾಗಿರೋದ್ರಿಂದ 2 ದಿನಗಳ ಅವಕಾಶ ನೀಡಲಾಗಿದೆ. ನಾಳೆಯೂ ಕೂಡ ದೇವಿರಮ್ಮನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಭಕ್ತರು ಮಾತ್ರ ಮೊದಲ ದಿನವೇ ತಾಯಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಬೆಟ್ಟದ ತುದಿ ಹತ್ತಿದ್ದಾರೆ. ಕಳೆದ ವರ್ಷ ಬೆಟ್ಟ ಹತ್ತುವ ವೇಳೆ 8ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡಿದ್ರು. ಇದೇ ಕಾರಣಕ್ಕೆ ಈ ಬಾರಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಬೆಟ್ಟದ ಎಲ್ಲಾ ದಿಕ್ಕುಗಳಲ್ಲೂ ಅಗ್ನಿಶಾಮಕ ಸಿಬ್ಬಂದಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಕಡೆ ರೋಪ್ ಅಳವಡಿಕೆ ಮಾಡಲಾಗಿದ್ದು ಭಕ್ತರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಲಾಗಿದೆ. ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ವಾತಾವರಣ ಇದೆ. ಆಮೇಲೆ ಸೇಫ್ಟಿ ಸಹ ತುಂಬ ಚೆನ್ನಾಗಿದೆ. ಜನಗಳು ಭಾಳ ಇತ್ತೀಚೆಗೆ ಭಾಳ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಯಾರೂ ಅಷ್ಟು ಕಾಣ್ತಿದ್ದಿಲ್ಲ. ಇವಾಗ ಭಾಳ ಜನ ಬರ್ತಾ ಇದೆ. ಚೆನ್ನಾಗಿದೆ. ದೇವರ ದರ್ಶನ ಎಲ್ಲ ಭಾಳ ಚೆನ್ನಾಗಿದೆ. 2 ದಿನ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾವು 6 ಗಂಟೆಗೆ ಹತ್ತಿದ್ವಿ. 8 ಗಂಟೆ ಅಷ್ಟು ದರ್ಶನ ಆಯಿತು. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ವರ್ಷಕ್ಕೊಮ್ಮೆ ದರ್ಶನ ನೀಡುವ ದೇವಿರಮ್ಮ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಸೇರಿದೆ. ನಾಳೆಯೂ ತಾಯಿ ದರ್ಶನಕ್ಕೆ ಅವಕಾಶ ನೀಡಲಿದ್ದು ಮೊದಲ ದಿನವೇ 60,000ಕ್ಕೂ ಹೆಚ್ಚು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.